ನಮಸ್ಕಾರ. ಮೇಷರಾಶಿಯಲ್ಲಿ ಜನಿಸಿದವರಿಗಾಗಿ ಬ್ರಹ್ಮಾಂಡದಿಂದ ಒಂದು ವಿಶೇಷ ಸಂದೇಶ ಬಂದಿದೆ. ಇದು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಆ ದೈವಿಕ ರಹಸ್ಯ ಏನು ಅಂತ ತಿಳಿಯೋಣ ಬನ್ನಿ. ಈ ಮಾತುಗಳನ್ನು ಒಮ್ಮೆ ಗಮನಿಸಿ. ಇದು ಕೇವಲ ಒಂದು ಭವಿಷ್ಯವಾಣಿಯಲ್ಲ, ಇದೊಂದು ಭರವಸೆ. ಅಂದರೆ ವೃತ್ತಿಜೀವನದಲ್ಲಾಗ್ಲಿ, ಸಂಬಂಧಗಳಲ್ಲಾಗ್ಲಿ ಅಥವಾ ಆರೋಗ್ಯದಲ್ಲಿ ಆಗಲಿ ಯಾರೂ ಊಹಿಸದ ಒಂದು ಅದ್ಭುತ ಬದಲಾವಣೆ ಕಾದಿದೆ ಅಂತ ಅರ್ಥ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಮೇಷರಾಶಿ ಅಂದ್ರೆ ರಾಶಿಚಕ್ರದ ಮೊದಲನೇ ಮೆಟ್ಟಿಲು. ಇವರದು ಬೆಂಕಿಯಂತಹ ಶಕ್ತಿ, ಧೈರ್ಯ ಮತ್ತೆ ಉತ್ಸಾಹದಿಂದ ತುಂಬಿದ ಸ್ವಭಾವ. ಬನ್ನಿ ಮೊದಲು ಇವರ ವ್ಯಕ್ತಿತ್ವವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಲ್ಲಿ ಸಾಮಾನ್ಯವಾಗಿ ಎರಡು ಮುಖಗಳನ್ನ ಕಾಣಬಹುದು. ಹೊರಗಿನಿಂದ ನೋಡಿದ್ರೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಒಬ್ಬ ಧೈರ್ಯಶಾಲಿ ಯೋಧನಂತೆ ಕಾಣ್ತಾರೆ. ಆದರೆ ಒಳಗಡೆ ಒಂದು ಮಗುವಿನ ಹಾಗೆ ಮೃದುವಾದ ಹೃದಯ ಇರುತ್ತೆ. ಈ ದ್ವಂದ್ವ ಸ್ವಭಾವವೇ ಅವರ ವ್ಯಕ್ತಿತ್ವದ ನಿಜವಾದ ಸೌಂದರ್ಯ. ಪ್ರಾಮಾಣಿಕತೆ, ಸ್ನೇಹಕ್ಕೋಸ್ಕರ ಏನನ್ನಾದರೂ ತ್ಯಾಗ ಮಾಡುವ ಮನಸ್ಸು, ಶಿಸ್ತು, ತಾಳ್ಮೆ, ಈ ಗುಣಗಳೆಲ್ಲ ಮೇಷರಾಶಿಯವರ ರಕ್ತದಲ್ಲೇ ಬಂದಿರುತ್ತೆ ಅಲ್ವಾ? ಆದರೆ ಕೆಲವೊಮ್ಮೆ ಇದೇ ನೇರ ನುಡಿ ಮತ್ತೆ ಸ್ವಾವಲಂಬಿ ಸ್ವಭಾವದಿಂದ ತಮ್ಮ ಸುತ್ತಮುತ್ತ ಇರುವ ಸೂಕ್ಷ್ಮವಾದ ಆಧ್ಯಾತ್ಮಿಕ ಶಕ್ತಿಗಳನ್ನ ಅವರು ಕಡೆಗಣಿಸಬಡಬಹುದು. ಸರಿ, ಈಗ ನಾವು ಈ ಇಡೀ ಕಥೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರತಿಯೊಬ್ಬ ಮೇಷರಾಶಿಯವರ ಮನೆಯಲ್ಲೇ ಒಂದು ಅದೃಶ್ಯ ಶಕ್ತಿಯವ್ರನ್ನ ಕಾಯ್ತಾ ಇದೆ. ಅದು ಯಾವ ಶಕ್ತಿ? ತಿಳಿಯೋ ಕುತೂಹಲ ಇದೆಯಾ? ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮನ್ನ ರಕ್ಷಿಸೋ ಶಕ್ತಿ ನಮ್ಮ ಜೊತೆಗೇ ಇದ್ರೆ ಜೀವನದಲ್ಲಿ ಯಾಕಿಷ್ಟು ಅಡೆತಡೆಗಳು ಬರ್ತವೆ, ಯಾಕೆ ಕಷ್ಟಗಳು ಎದುರಾಗ್ತವೆ? ಇದರಿಂದಿರೋ ಒಂದು ಸರಳ ಸತ್ಯವನ್ನ ಈಗ ತಿಳಿಯೋಣ. ಉತ್ತರ ಇಲ್ಲೇ ಇದೆ, ನಮ್ಮ ಕಣ್ಣು ಮುಂದೆ. ನಾವು ದೇವರನ್ನ ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕ್ತೀವಿ. ಆದ್ರೆ ನಮ್ಮ ಮನೆಯಲ್ಲೇ ಇರೋ ಆ ಜೀವಂತ ಶಕ್ತಿಯನ್ನ ನಾವು ಮರೆತುಬಿಟ್ಟಿರ್ತೀವಿ. ಕಳೆದ ಒಂದು 5 ವರ್ಷಗಳಲ್ಲಿ ನಡೆದ ಘಟನೆಗಳನ್ನ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಯಾವುದೋ ದೊಡ್ಡ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು, ಅಸಾಧ್ಯ ಅನ್ಕೊಂಡಿದ್ದ ಕೆಲ್ಸ ಕೊನೆ ಕ್ಷಣದಲ್ಲಿ ಆಗಿ ಹೋಗಿದ್ದು, ಇವೆಲ್ಲ ಕೇವಲ ಅದೃಷ್ಟ ಅಲ್ಲ, ಬದಲಿಗೆ ಆ ಅದೃಶ್ಯ ಶಕ್ತಿಯ ಆಶೀರ್ವಾದದ ಫಲ. ಹಾಗಾದರೆ ಇಷ್ಟೆಲ್ಲಾ ಸಮಯದಿಂದ ನಮ್ಮನ್ನ ಕಾಯ್ತಾ ಇರೋ ಆ ದೈವಿಕ ಶಕ್ತಿ ಯಾವುದು? ಆ ರಹಸ್ಯವನ್ನ ಭೇದಿಸುವ ಸಮಯ ಈಗ ಬಂದಿದೆ. ಹೌದು, ಆ ಅದೃಶ್ಯ ಶಕ್ತಿಯೇ ಕುಲದೇವತೆ. ಅಂದ್ರೆ ನಮ್ಮ ವಂಶದ ಬೇರು, ನಮ್ಮ ಕುಟುಂಬದ ರಕ್ಷಾಕವಚ. ಜೀವನದಲ್ಲಿ ಬರ್ತಿರೋ ಸಮಸ್ಯೆಗಳಿಗೆ ಕಾರಣ ಏನ್ ಗೊತ್ತಾ? ಬಹುಶಃ ನಾವು ನಮ್ಮ ಕುಲದೇವತೆಯನ್ನ ಮರ್ತಿರೋದು. ಆರ್ಥಿಕ ಸಮಸ್ಯೆ ಇರ್ಬೋದು, ಮದುವೆಯಲ್ಲಿ ವಿಳಂಬ ಆಗ್ತಿರ್ಬೋದು. ಎಲ್ಲದಕ್ಕೂ ಇದೇ ಮೂಲ ಕಾರಣ ಆಗಿರೋ ಸಾಧ್ಯತೆ ಇದೆ. ಅಯ್ಯೋ, ಚಿಂತೆ ಮಾಡಬೇಡಿ, ಇದಕ್ಕೆ ಪರಿಹಾರ ಕೂಡ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕುಲದೇವತೆಯ ಜೊತೆ ಮತ್ತೆ ಸಂಪರ್ಕವನ್ನ ಹೇಗೆ ಸಾಧಿಸೋದು ಅಂತ ಈಗ ನೋಡೋಣ. ನೋಡಿ, ಇಲ್ಲಿರೋದು ತುಂಬಾನೇ ಸರಳವಾದ 4 ಹೆಜ್ಜೆಗಳು. ಮೊದಲನೇದಾಗಿ ಮನೇಲಿರೋ ಹಿರಿಯರ ಹತ್ರ ಕೇಳಿ ನಮ್ಮ ಕುಲದೇವರು ಯಾರು ಅಂತ ತಿಳಿದುಕೊಳ್ಳೋದು. ಎರಡನೇದು, ಮನೆಯಲ್ಲೇ ಒಂದು ಫೋಟೋ ಇಟ್ಟು ಪೂಜಿಸೋದು. ಮೂರನೇದು, ಪೂಜೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಅವರನ್ನ ನೆನೆಸ್ಕೊಳ್ಳೋದು. ಕೊನೆಯದಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡೋದು. ಇಷ್ಟು ಮಾಡಿದ್ರೆ ಸಾಕು, ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಬೋದು. ಇಲ್ಲೊಂದು ತುಂಬಾನೇ ಮುಖ್ಯವಾದ ಸಲಹೆ ಇದೆ. ನಮ್ಮ ಕನಸುಗಳನ್ನ, ನಮ್ಮ ಯೋಜನೆಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬಾರ್ದು. ಮೌನವಾಗಿ ಕೆಲಸ ಮಾಡ್ತಾ ಇರಬೇಕು. ನಮ್ಮ ಯಶಸ್ಸಿನ ಸದ್ದೆ ಜಗತ್ತಿಗೆ ಎಲ್ಲವನ್ನೂ ತಿಳಿಸ್ಬೇಕು. ಸರಿ, ಇಷ್ಟೆಲ್ಲ ಮಾಡಿದ್ಮೇಲೆ ಕುಲದೇವತೆಯ ಆಶೀರ್ವಾದದಿಂದ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗತ್ತೆ, ಆ ಶುಭ ಸುದ್ದಿಗಳನ್ನ ಕೇಳೋಕೆ ನೀವೆಲ್ಲ ಕಾಯ್ತಾ ಇದ್ದೀರಲ್ವಾ? ಬನ್ನಿ ನೋಡೋಣ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5. ಹೌದು, 5 ದೊಡ್ಡ ಶುಭ ಸಮಾಚಾರಗಳು ಬಾಗಿಲು ತಟ್ಟಲಿವೆ. ಮೊದಲನೇದಾಗಿ, ವಿವಾಹ ಯೋಗ ಕೂಡಿ ಬರಲಿದೆ. ಎರಡನೇದಾಗಿ, ವೃತ್ತಿಯಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಮೂರನೇದಾಗಿ, ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ಕನಸು ನನಸಾಗಲಿದೆ. ನಾಲ್ಕನೇದಾಗಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಕಾಣಲಿದೆ. ಮತ್ತು 5ನೇದಾಗಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವೋ ಲಾಭ. ಈ 5 ಆಶೀರ್ವಾದಗಳು ಅವರ ಪಾಲಾಗಲಿ. ಕೊನೆಯದಾಗಿ ಒಂದು ಮಾತು: ಆರೋಗ್ಯವೇ ಮಹಾಭಾಗ್ಯ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಒಳ್ಳೆ ಆಹಾರ, ಸ್ವಲ್ಪ ವ್ಯಾಯಾಮ, ಇವೆಲ್ಲವೂ ಯಶಸ್ಸಿಗೆ ಬೇಕಾದ ಮೆಟ್ಲುಗಳು. ಒಂದು ವಿಷಯ ನೆನ್ಪಿರ್ಲಿ, ದೈವಿಕ ಶಕ್ತಿ ನಮಗೆ ದಾರಿಯನ್ನಷ್ಟೇ ತೋರಿಸುತ್ತೆ, ಆದರೆ ಆ ದಾರಿಯಲ್ಲಿ ನಡಿಬೇಕಾದವರು ನಾವೇ. ನಮ್ಮ ಹಣೆ ಬರಹ ನಮ್ಮ ಕೈಯಲ್ಲೇ ಇದೆ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಮೇಷರಾಶಿಯಲ್ಲಿ ಜನಿಸಿದವರಿಗಾಗಿ ಬ್ರಹ್ಮಾಂಡದಿಂದ ಒಂದು ವಿಶೇಷ ಸಂದೇಶ ಬಂದಿದೆ. ಇದು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು ಅಂತ ಹೇಳಲಾಗ್ತಿದೆ.
ಹಾಗಾದ್ರೆ ಆ ದೈವಿಕ ರಹಸ್ಯ ಏನು ಅಂತ ತಿಳಿಯೋಣ ಬನ್ನಿ. ಈ ಮಾತುಗಳನ್ನು ಒಮ್ಮೆ ಗಮನಿಸಿ. ಇದು ಕೇವಲ ಒಂದು ಭವಿಷ್ಯವಾಣಿಯಲ್ಲ, ಇದೊಂದು ಭರವಸೆ. ಅಂದ್ರೆ ವೃತ್ತಿಜೀವನದಲ್ಲಾಗ್ಲಿ, ಸಂಬಂಧಗಳಲ್ಲಾಗ್ಲಿ ಅಥವಾ ಆರೋಗ್ಯದಲ್ಲಿ ಆಗ್ಲಿ ಯಾರೂ ಊಹಿಸದ ಒಂದು ಅದ್ಭುತ ಬದಲಾವಣೆ ಕಾದಿದೆ ಅಂತ ಅರ್ಥ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಮೇಷರಾಶಿ ಅಂದ್ರೆ ರಾಶಿಚಕ್ರದ ಮೊದಲನೇ ಮೆಟ್ಟಿಲು. ಇವರದು ಬೆಂಕಿಯಂತಹ ಶಕ್ತಿ, ಧೈರ್ಯ ಮತ್ತೆ ಉತ್ಸಾಹದಿಂದ ತುಂಬಿದ ಸ್ವಭಾವ. ಬನ್ನಿ ಮೊದಲು ಇವರ ವ್ಯಕ್ತಿತ್ವವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಲ್ಲಿ ಸಾಮಾನ್ಯವಾಗಿ 2 ಮುಖಗಳನ್ನ ಕಾಣಬಹುದು. ಹೊರಗಿನಿಂದ ನೋಡಿದ್ರೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಒಬ್ಬ ಧೈರ್ಯಶಾಲಿ ಯೋಧನಂತೆ ಕಾಣ್ತಾರೆ. ಆದರೆ ಒಳಗಡೆ ಒಂದು ಮಗುವಿನ ಹಾಗೆ ಮೃದುವಾದ ಹೃದಯ ಇರುತ್ತೆ. ಈ ದ್ವಂದ್ವ ಸ್ವಭಾವವೇ ಅವರ ವ್ಯಕ್ತಿತ್ವದ ನಿಜವಾದ ಸೌಂದರ್ಯ. ಪ್ರಾಮಾಣಿಕತೆ, ಸ್ನೇಹಕ್ಕೋಸ್ಕರ ಏನನ್ನಾದರೂ ತ್ಯಾಗ ಮಾಡುವ ಮನಸ್ಸು, ಶಿಸ್ತು, ತಾಳ್ಮೆ ಈ ಗುಣಗಳೆಲ್ಲ ಮೇಷರಾಶಿಯವರ ರಕ್ತದಲ್ಲೇ ಬಂದಿರುತ್ತೆ ಅಲ್ವಾ? ಆದರೆ ಕೆಲವೊಮ್ಮೆ ಇದೇ ನೇರ ನುಡಿ ಮತ್ತೆ ಸ್ವಾವಲಂಬಿ ಸ್ವಭಾವದಿಂದ ತಮ್ಮ ಸುತ್ತಮುತ್ತ ಇರುವ ಸೂಕ್ಷ್ಮವಾದ ಆಧ್ಯಾತ್ಮಿಕ ಶಕ್ತಿಗಳನ್ನ ಅವರು ಕಡೆಗಣಿಸಬಡಬಹುದು. ಸರಿ, ಈಗ ನಾವು ಈ ಇಡೀ ಕಥೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಪ್ರತಿಯೊಬ್ಬ ಮೇಷರಾಶಿಯವರ ಮನೆಯಲ್ಲೇ ಒಂದು ಅದೃಶ್ಯ ಶಕ್ತಿಯವ್ರನ್ನ ಕಾಯ್ತಾ ಇದೆ. ಅದು ಯಾವ ಶಕ್ತಿ? ತಿಳಿಯೋ ಕುತೂಹಲ ಇದೆಯಾ? ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮನ್ನ ರಕ್ಷಿಸೋ ಶಕ್ತಿ ನಮ್ಮ ಜೊತೆಗೇ ಇದ್ರೆ ಜೀವನದಲ್ಲಿ ಯಾಕಿಷ್ಟು ಅಡೆತಡೆಗಳು ಬರ್ತವೆ? ಯಾಕೆ ಕಷ್ಟಗಳು ಎದುರಾಗ್ತವೆ? ಇದರಿಂದಿರೋ ಒಂದು ಸರಳ ಸತ್ಯವನ್ನ ಈಗ ತಿಳಿಯೋಣ. ಉತ್ತರ ಇಲ್ಲೇ ಇದೆ, ನಮ್ಮ ಕಣ್ಣು ಮುಂದೆ. ನಾವು ದೇವರನ್ನ ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಹುಡುಕ್ತೀವಿ. ಆದ್ರೆ ನಮ್ಮ ಮನೆಯಲ್ಲೇ ಇರೋ ಆ ಜೀವಂತ ಶಕ್ತಿಯನ್ನ ನಾವು ಮರೆತುಬಿಟ್ಟಿರ್ತೀವಿ. ಕಳೆದ ಒಂದು 5 ವರ್ಷಗಳಲ್ಲಿ ನಡೆದ ಘಟನೆಗಳನ್ನ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಯಾವುದೋ ದೊಡ್ಡ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು, ಅಸಾಧ್ಯ ಅನ್ಕೊಂಡಿದ್ದ ಕೆಲ್ಸ ಕೊನೆ ಕ್ಷಣದಲ್ಲಿ ಆಗಿ ಹೋಗಿದ್ದು, ಇವೆಲ್ಲ ಕೇವಲ ಅದೃಷ್ಟ ಅಲ್ಲ, ಬದಲಿಗೆ ಆ ಅದೃಶ್ಯ ಶಕ್ತಿಯ ಆಶೀರ್ವಾದದ ಫಲ. ಹಾಗಾದರೆ ಇಷ್ಟೆಲ್ಲ ಸಮಯದಿಂದ ನಮ್ಮನ್ನ ಕಾಯ್ತಾ ಇರೋ ಆ ದೈವಿಕ ಶಕ್ತಿ ಯಾವುದು? ಆ ರಹಸ್ಯವನ್ನ ಭೇದಿಸುವ ಸಮಯ ಈಗ ಬಂದಿದೆ. ಹೌದು, ಆ ಅದೃಶ್ಯ ಶಕ್ತಿಯೇ ಕುಲದೇವತೆ. ಅಂದ್ರೆ ನಮ್ಮ ವಂಶದ ಬೇರು, ನಮ್ಮ ಕುಟುಂಬದ ರಕ್ಷಾಕವಚ. ಜೀವನದಲ್ಲಿ ಬರ್ತಿರೋ ಸಮಸ್ಯೆಗಳಿಗೆ ಕಾರಣ ಏನ್ ಗೊತ್ತಾ? ಬಹುಶಃ ನಾವು ನಮ್ಮ ಕುಲದೇವತೆಯನ್ನ ಮರ್ತಿರೋದು. ಆರ್ಥಿಕ ಸಮಸ್ಯೆ ಇರ್ಬೋದು, ಮದುವೆಯಲ್ಲಿ ವಿಳಂಬ ಆಗ್ತಿರ್ಬೋದು, ಎಲ್ಲದಕ್ಕೂ ಇದೇ ಮೂಲ ಕಾರಣ ಆಗಿರೋ ಸಾಧ್ಯತೆ ಇದೆ. ಅಯ್ಯೋ, ಚಿಂತೆ ಮಾಡಬೇಡಿ, ಇದಕ್ಕೆ ಪರಿಹಾರ ಕೂಡ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕುಲದೇವತೆಯ ಜೊತೆ ಮತ್ತೆ ಸಂಪರ್ಕವನ್ನ ಹೇಗೆ ಸಾಧಿಸೋದು ಅಂತ ಈಗ ನೋಡೋಣ. ನೋಡಿ, ಇಲ್ಲಿರೋದು ತುಂಬಾನೇ ಸರಳವಾದ 4 ಹೆಜ್ಜೆಗಳು. ಮೊದಲನೇದಾಗಿ ಮನೇಲಿರೋ ಹಿರಿಯರ ಹತ್ರ ಕೇಳಿ ನಮ್ಮ ಕುಲದೇವರು ಯಾರು ಅಂತ ತಿಳಿದುಕೊಳ್ಳೋದು. 2ನೇದು, ಮನೆಯಲ್ಲೇ ಒಂದು ಫೋಟೋ ಇಟ್ಟು ಪೂಜಿಸೋದು. 3ನೇದು, ಪೂಜೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಅವರನ್ನ ನೆನೆಸ್ಕೊಳ್ಳೋದು. ಕೊನೆಯದಾಗಿ ವರ್ಷಕ್ಕೆ ಒಮ್ಮೆ ಆದರೂ